ನೀನೆಲ್ಲ ಮಾತಾಡಿದ್ದಲ್ಲ ಏನ್ ತಲೆ ಕೆಡಿಸ್ಕೊಂಡ ನಿಮ್ ಜೊತೆ ನಾವಿದೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಹಕ್ಕು ಈಗ ನಮ್ಮ ಸರ್ಕಾರ ಇರೋದೇ ನಿಮ್ಮಂತ ನೊಂದವರಿಗೆ ನಿಮ್ಮ ಬದುಕು ಅದಕ್ಕೆ ಇರೋದು. ಹಾಗಾಗಿ ನಾವು ನಿಮ್ ಜೊತೆ ಖಂಡಿತವಾಗಿ ಇರ್ತೀವಿ. ನೆನೆ ಅದು ನೋಡಿ ನೆನೆ ಸಾಬ್ರ ಜೊತೆ ಇದ್ವಿ ನಾವೆಲ್ಲ ದಾವಣಗೆರೆ ಮೀಟಿಂಗ್ ನಲ್ಲಿ ಇದ್ವಿ. ನಿಮ್ದೆಲ್ಲ ಹೆಡ್ಲೈನ್ ಬರ್ತಾ ಇತ್ತು. ನಮ್ಮ ಹಾಸ್ಟೆಲ್ ಹೆಂಗಾಗ್ಬಿಟ್ರು ಹೆಂಗಪ್ಪ ಅಂತ ಹೇಳಿ ಅದಕ್ಕೆ ಬಂದ್ವಿ. ಅವರು ಡಿಸ್ಟಿಕ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಈಗ ನಿಮ್ಮ ಇವರು ತಾಲೂಕು ಆಫೀಸರ್ ಹತ್ರ ಮಾತಾಡ್ತೀನಿ. ಏನೇ ಕಷ್ಟ ಇರಲಿ, ಹಾಸನದ ಯಾವುದೇ ಹಾಸ್ಟೆಲ್ಗಳಿರಲಿ, ಇಂಥ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ತಗೊಂಬಂದು ನಾವು ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ನಾವು ನಿಮ್ಮ ಬೆಂಬಲಕ್ಕೆ ಸದಾ ಇರ್ತೀವಿ. ನಿಮ್ಮ ಯಾವುದೇ ಹೋರಾಟ ಇರಲಿ, ನಾವು ನಿಮ್ಮ ಬದುಕನ್ನು ಕಟ್ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಆಯ್ತಾ? ಏನ್ ಭಯ ಬೀಳಕ್ ಹೋಗ್ಬೇಡ. ಅವನ ಯಾವ ಊಟ ತಿಂಡಿಗೆ ಸಮಸ್ಯೆ ಫೋನ್ ಮಾಡಿ ಈಗ ಇವ್ರ ನಂಬರ್ ತಗೊಂಡಿರಿ ನೀವು. ಏನಿ ಅವನಾರ ನಿನ್ಗೆ ಅವಾಜ್ ಹಾಕೋದು ಮತ್ತೊಂದು ಬ್ಲಾಕ್ ಮೇಲ್ ಮಾಡೋದು ಮಾಡಿದ್ರೆ ನೀವು ಫೋನ್ 5 ನಿಮಿಷಕ್ಕೆ ನಾವು ಇರ್ತೀವಿ. ನೀನು ಇದ್ದೇನಪ್ಪ ನಿನ್ನೆ ಕೇಳಿದೀವಿ. ಈಗ ಅಮ್ಮನತ್ ಮಾಡಕ್ ಕೇಳಿದೀವಿ. ಸಸ್ಪೆಂಡ್ ಮಾಡ್ಸೋಣ ಅವನ್ನ. ನಿಮ್ಗೆ ಏನಿದೆ ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗಿ. ಯಾರು ಏನಿಲ್ಲ, ಸ್ವಲ್ಪ ಅವ್ರಿಗೆ ರಿಪೇರಿ ಮಾಡೋ ಕೆಲಸ ಮಾಡೋಣ. ಆರಾಮಾಗಿರಿ, ಏನು ಭಯ ಬೀಳ್ಬೇಡಿ. ಯಾವ ಹಾಸನ ಅಂದ್ರೆ ಒಂದು ಒಳ್ಳೆ ಇತಿಹಾಸ ಇದೆ. ಒಂದು ಸುರಕ್ಷಿತವಾದ ಒಂದು ನಾಡು ಅನ್ನೋದು ಎಲ್ಲರಿಗೂ ಒಂದು ಈ ಮಟ್ಟಕ್ಕೆ ಪ್ರಖ್ಯಾತಿ ಆಗ್ತದೆ ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ಕೂಡ ತಲೆ ತಗ್ಸುವಂತ ಪ್ರತಿನಿತ್ಯ ಕೊಡಕ್ಕಾಗಲ್ಲ. ತಾಲೂಕು ಆಫೀಸ್ ಅಂತ ತಾಲೂಕು ಆಫೀಸರ್ ಮಂತ್ಲಿ 20 ಈಗ ಹಾಸ್ಟೆಲ್ ನೋಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವ್ರು ನೋಡಿ ನಾವು ಅರೌಂಡ್ 25-30 ಹಾಸ್ಟೆಲ್ ನೋಡ್ತೀವಿ ಪರ್ ಮಂತ್. ಈಗ ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಅವನಿಗೆ ನೋಟಿಸ್ ಕೊಟ್ಟು ಅವ್ನು ಫಸ್ಟ್ ಅಮೌಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಇಟ್ಕೋಬೇಕು. ನಾನೀಗ ಉಸ್ತುವಾರಿ ಸಚಿವರು ಪಾಪ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇದಕ್ಕೆ ಹೋಗಿದ್ದಾರೆ. ಅವ್ರನ್ನು ಕೇರಳಕ್ಕೆ ಉಸ್ತುವಾರಿ ಹಾಕಿದ್ದಾರೆ ಚುನಾವಣೆಗೆ. ಬಂದ ತಕ್ಷಣ ಅದೇ ಕೆಲಸ ಮಾಡೋದು ನಾವು ಕೂಡ. ಈ ಕಳ್ಳರು, ಈ ಸೋಂಬೇರಿಗಳನ್ನ ಫಸ್ಟ್ ಒದ್ದು ಆಚೆಗೆ ಹಾಕಿ. ಯಾಕೆಂತ ಹೇಳಿದ್ರೆ ಇದು ಜೀವನ ಜೊತೆ ಚೆಲ್ಲಾಟ ಆಡೋದು ಒಳ್ಳೇದಲ್ಲ. ಅದು ಬಡವ್ರ ಮಕ್ಕಳು. ಈಗ ನಾವು ಸರ್ಕಾರ ನಡೆಸೋದೇ ಬಡವರಿಗೆ, ದಿನದಲಿತರಿಗೆ, ಯಾರು ಹೊಂದಿದ್ದಾರೆ, ಹಸುವಿನಿಂದ ಬಳಲ್ತಿದ್ದಾರೆ, ಇಂಥದಕ್ಕೆ ಸರ್ಕಾರ ನಡೆಸುವಂತದ್ದು. ಇದು ಬಿಟ್ಬಿಟ್ಟು ಇಲ್ಲಿ ಶೋಕಿ ಮಾಡ್ಕೊಂಡು ಇಲ್ಲ. ಇದು ಎಲ್ಲೋ ಒಂದ್ ಕಡೆ ಇದು ಬಹಳ ಕುಖ್ಯಾತಿ ಪಡ್ಕೋತದೆ. ಒಳ್ಳೇದಲ್ಲ, ಈ ಬೆಳವಣಿಗೆ ಒಳ್ಳೇದಲ್ಲ. ಈ ಇಮಿಡಿಯೇಟ್ ಅವನಿಗೆ ಸಂಜೆ ಒಳಗಡೆ ನೋಟಿಸ್ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸರಿ ಕಾಣೋದಿಲ್ಲ. ಆಮೇಲೆ ಈಗ ನೀವು ಒಳ್ಳೆಯವರ ಕಾರಣಕ್ಕೆ ಇಷ್ಟು ಕೂಲಾಗಿ ಮಾತಾಡ್ತಾ ಇದೀವಿ. ಬಟ್ ಮೀರಿದ್ರೆ ನಿಮ್ನು ಕೂಡ ಮುಂದಿನ ದಿನಗಳು ಬಿಡಲ್ಲ. ಯಾಕಂದ್ರೆ ನಾವು ಇಷ್ಟೆಲ್ಲ ಸರ್ಕಾರ ಇಟ್ಕೊಂಡು ನಡೀತದೆ ಅಂತ ಸುಮ್ಮನೆ ಇರ್ಬೇಕು. ನಾವು ತಪ್ಪಾಗ್ತದೆ ಇದೆಲ್ಲ. ದಯಮಾಡಿ ಸಂಜೆ ಒಳಗಡೆ ಅವ್ರಿಗೆ ನೋಟಿಸ್ ಕೊಡಿ. ಈಗ ಆ ಮಕ್ಕಳೆಲ್ಲ ಇನ್ನೊಂದ್ಸರಿ ಕೂರಿಸ್ಕೊಂಡು ಏನ್ ಕಷ್ಟ ಸುಖ ಅವ್ರನ್ನ ಕೇಳ್ಕೊಂಡು ಅವ್ರ ಬದುಕು ಕಟ್ಕೊಡುವಂತದ್ದು ಮಾಡಿ. ಈಗ ಎಜುಕೇಶನ್ ಅಂತ ಅವ್ರ ಹಣೆವರ, ಬಟ್ ಅವ್ರಿಗೆ ಹೊಟ್ಟೆ ತುಂಬಿಸುವಂತ ಕೆಲಸ ನಾವು ಮಾಡ್ಬೇಕಲ್ವಾ? ಅಲ್ವಾ? ಅದೊಂದು ಕರ್ತವ್ಯ ಅಲ್ವಾ? ಅವ್ನು ಹೇಳ್ತಾನ್ರಿ, ಹೊಟ್ಟೆ ಕಲ್ಚೂರು ಅನ್ನತ್ತೆ. ಅವನು ವಯಸ್ಸಿಗೆ ಬರ್ತಾ ಇದ್ದಾನೆ, ಆ ಮಕ್ಳಿಗೆ ಊಟ ಇಲ್ಲ ಅಂತ ಹೇಳಿದಾಗ ಅವ್ನು ಮಿಸ್ ಆಯ್ತು. ಇವರು ಏನಾದ್ರೆ ಅವನ್ನೆಲ್ಲ ಕಡೆ ಚೆನ್ನಾಗಿ ಇಲ್ಲೇ ಕೊಡ್ತಿದ್ರು ಅವರು ಅಲ್ವಾ? ಸರ್ಕಾರ ಇರೋದೇ ಇಂಥ ಮಕ್ಕಳಿಗೆ ನಾವು ಬದುಕು ಕಟ್ಕೊಡ್ಬೇಕು ಅಂತ ಅಲ್ವಾ? ದಯಮಾಡಿ ಇದನ್ನ ಇನ್ನೊಂದ್ಸರಿ ಹಾಕ್ಬಾರ್ದು. ಆದ್ರೆ ನಾನು ಪ್ರೆಸ್ ಮೀಟ್ ಮಾಡೋಣ ಅಂತ ಅನ್ಕೊಂಡೆ. ಒಂದ್ಸರಿ ನಿಮ್ಮಲ್ಲಿ ಕೇಳೋಣ, ಚರ್ಚೆ ಮಾಡೋಣ, ತಿದ್ಕೋತೀರಾ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇನ್ನೊಂದ್ಸರಿ ಇದು ಆಗ್ಬಾರ್ದು. ನೋಟಿಸ್ ಕೊಟ್ಟಿದ್ದನ್ನ ವಾಟ್ಸ್ಆಪ್ ಮಾಡಿ ನಾನು ನಂದೊಂದು ಲೆಟರ್ ಕೊಡ್ತಾ ಇದೀನಿ. ನಾನು ಕೂಡಲೇ ಅವನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ